ಗಡನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿದ್ದೀನಿ. ಮೇಲ್ಗಡೆ ನೋಡ್ತಿದ್ದೀರಾ, ವಾರಸುದಾರರಿಗೆ ಸ್ವತ್ತನ್ನು ಹಿಂದಿರುಗಿಸುವ ಹಾಗೂ ಅಪರಾಧಗಳ ಜಾಗೃತಿ ಪ್ರದರ್ಶನ ಕಾರ್ಯಕ್ರಮ ಈ ಒಂದು ಪೊಲೀಸ್ ಕವಾಯತು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಅಪರಾಧಗಳ ಜಾಗೃತಿ ಕಾರ್ಯಕ್ರಮ ಹಾಗೂ ಅಗ್ನಿಶಾಮಕ ದಳ, ಬೇರೆ ಬೇರೆ ಟ್ರಾಫಿಕ್ ಸಮಸ್ಯೆ, ಇಂತಹ ಒಂದು ಇದ್ರ ಬಗ್ಗೆ ಈ ದಿನ ಚಿತ್ರದುರ್ಗ ಕವಾಯತು ಮೈದಾನದಲ್ಲಿ ಇದರ ಒಂದು ಜಾಗೃತಿ ಬಗ್ಗೆ, ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ ಮತ್ತು ಬಾಲಕಾರ್ಮಿಕ ಪದ್ಧತಿ, ಹಲವಾರು ಒಂದು ನಿರ್ಮೂಲನೆಗಳ ಬಗ್ಗೆ ಈ ಒಂದು ಕವಾಯತು ಮೈದಾನದಲ್ಲಿ ಈ ದಿನ ಪ್ರೋಗ್ರಾಮನ್ನು ಹಮ್ಮಿಕೊಳ್ಳಲಾಗಿದೆ. ಅಂಥವನ್ನು ಈಗ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ ಹೋಗೋಣ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಜಿಲ್ಲೆಯಾದ್ಯಂತ ಹಲವಾರು ಶಾಲಾ ಕಾಲೇಜು ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದರ ಬಗ್ಗೆ ಪೊಲೀಸ್ ಇಲಾಖೆ ವತಿಯಿಂದ ಅವರಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದಾರೆ. ಮತ್ತು ಈ ಬಂದೋಬಸ್ತ್ಗಳಲ್ಲಿ ಬಳಸ್ತಕ್ಕಂಥ ಆಯುಧಗಳು, ಹಲವಾರು ಒಂದು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಓದ್ಕೊಂತ ಹೋಗಿ ನೋಡ್ಕೊಂತ ಹೋಗಿ ಓದ್ಕೊಂತ ನೋಡ್ಕೊಂತ ಹೋಗಿ, ಎಲ್ಲ ನಿಮಗೆ ಅನುಕೂಲ ಇದೆ. ನಿಮಗೋಸ್ಕರ ನಾವು ಮಾಡ್ತೀವಿ. ಈಗೆಲ್ಲ ನೀವು ಓದ್ಕೊಂತ ಹೋಗ್ಬೇಕಲ್ಲ, ಎಲ್ಲ ಚೇಂಜ್ ಆಗಿರವ ಎಲ್ಲ ಮತ್ತೆ ಸೆಕೆಂಡ್ ಒನ್ ನೋಡ್ರಿ, ಈ ಚಿತ್ರ ಏನು ತೋರಿಸುತ್ತಿದ್ದು, ಬಾಲ್ಯ ವಿವಾಹ ಮಾಡಬಾರ್ದು, ಮಾಡಿರೋದು ಶಿಕ್ಷಾರ್ಹ ಅಪರಾಧ. ಅಂದ್ರೆ ಈ ಬಾಲ್ಯ ವಿವಾಹ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕಾನೂನಲ್ಲಿ 1 ವರ್ಷದ ಅಂದ್ರೆ 1 ಲಕ್ಷದವರೆಗೆ ದಂಡ ಮತ್ತೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗ್ತಾರೆ. ಅಂದ್ರೆ ಮದುವೆ ಆಗ್ಬೇಕಂದ್ರೆ ಹುಡುಗಿರಿಗೆ ಎಷ್ಟು ವರ್ಷ ಇರಬೇಕು? ಹುಡುಗಿರಿಗೆ 18 ವರ್ಷ ಇರಬೇಕು, ಹುಡುಗರಿಗೆ 20 ವರ್ಷ ಇರಬೇಕು. ಅದರೊಳಗಡೆ ಏನಾದರೂ ಮದುವೆ ಮಾಡಿದ್ರೆ, ಯಾರು ಮದುವೆ ಮಾಡಿರ್ತಾರೋ ಹುಡುಗಿ ತಂದೆ ತಾಯಿ, ಹುಡುಗನ ತಂದೆ ತಾಯಿ, ಮತ್ತೆ ಅಲ್ಲಿ ಹೋಗಿ ಎಲ್ಲ ಯಾರು ಅದಕ್ಕೆ ಸಹಾಯ ಮಾಡ್ತಾರೋ ಅವರೆಲ್ಲರೂ ಸಹ ಇದು ಶಿಕ್ಷೆಗೆ ಗುರಿಯಾಗ್ತಾರೆ. ಅಂದ್ರೆ 1 ಲಕ್ಷದವರೆಗೆ ದಂಡ ಆಗ್ತಾರೆ, ಮತ್ತೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ. ಮತ್ತೆ ಇಲ್ಲಿ ನೋಡಿ, 3ನೇ ಚಿತ್ರ ಇದೆಯಲ್ಲ, ವರದಕ್ಷಿಣೆಗಾಗಿ ಹೆಣ್ಣು ಮಕ್ಕಳನ್ನು ಪೀಡಿಸುವುದು. ಅಂದ್ರೆ ವರದಕ್ಷಿಣೆ ತರಕ್ಕೆ ಮದುವೆ ಮಾಡ್ಕೊಟ್ಟಿದ್ದಾರಲ್ಲ, ಅವ್ರ ಹೆಣ್ಮಕ್ಳ ಕಡೆ ವರದಕ್ಷಿಣೆ ತರಬೇಕು, ನನಗೆ ಬೈಕ್ ಕೊಡಿಸ್ಬೇಕು, ಕಾರ್ ಕೊಡಿಸ್ಬೇಕು, ಈ ಥರ ಎಲ್ಲ ಏನಿದೆ ಇದನ್ನೆಲ್ಲ ಪೀಡಿಸೋದು ಏನಂದ್ರೆ ಶಿಕ್ಷಾರ್ಹ ಅಪರಾಧ ಅಂತೇಳಿ ಇದು. ಮತ್ತೆ ಇಲ್ಲಿ ನೋಡಿ, ಈ ಚಿತ್ರ ಇದೆಯಲ್ಲ, ನಿಮ್ಮ ವಾಸಸ್ಥಳ ಬಿಟ್ಟಿದ್ರೆ, ನಿಮ್ಮ ಮನೆ ಬಿಟ್ಟು ನೀವೇನೋ ಬೇರೆ ಊರಿಗೆ ಹೋಗ್ಬೇಕಾದಾಗ 1 3-4 ದಿನ ಬೀಗ ಹಾಕೊಂಡು ಬೇರೆ ಊರಿಗೆ ಹೋಗ್ಬೇಕಾದಾಗ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಹೋಗಬೇಕು. ಅಂದರೆ ನಮ್ಮವ್ರು ನೈಟ್ ರೌಂಡ್ಸ್ ಮಾಡ್ತಾರಲ್ಲ, ಅವರು ನಿಮ್ಮ ಮನೆ ಕಡೆಗೆ ಸ್ವಲ್ಪ ನೀವು ಬೀಗ ಹಾಕೊಂಡು ಹೋಗಿದ್ರೆ ರಾತ್ರಿ ಟೈಮಲ್ಲಿ ವಿಸಿಟ್ ಮಾಡಿ ನೋಡ್ತಾರೆ, ಯಾರು ಕಳ್ಳರು ಆ ಕಡೆಯಿಂದ ಬಂದರೆ ವಿಸಿಟ್ ಮಾಡ್ತಾರೆ. ಅದಕ್ಕೆ ನೀವು ಪೊಲೀಸರಿಗೆ ತಿಳಿಸಿ ಹೋಗಬೇಕು. ಮತ್ತೆ ಇಲ್ಲಿ ನೋಡಿ, ಈ ಚಿತ್ರ ಇದೆಯಲ್ಲ, ಮಕ್ಕಳಿಗೆ ಯಾರಾದರೂ ದೌರ್ಜನ್ಯ ಮಾಡೋದು ಅಥವಾ ಲೈಂಗಿಕ ಕಿರುಕುಳ ಕೊಟ್ಟರೆ ನಿಮಗೆ ಚೈಲ್ಡ್ ಹೆಲ್ಪ್ ಲೈನ್ ಅಂತೇಳಿ 1098 ಎಷ್ಟು ಈ ನಂಬರ್ ಯಾವಾಗಲೂ ನೆನ್ಪಿಟ್ಕೋಬೇಕು. ಎಲ್ಲ ಹುಡುಗಿರು ಯಾರು ನಿಮ್ಮ ಕಡೆ ಯಾರ ಕಡೆಯಿಂದ ಯಾರು ಕಿರುಕುಳ ಆದರೆ ಮತ್ತು ದೌರ್ಜನ್ಯ ಆದರೆ ಈ ನಂಬರ್ಗೆ ಕಾಲ್ ಮಾಡಿ ತಿಳಿಸಿದ್ರೆ ನಿಮಗೆ ಸಂಬಂಧಪಟ್ಟರು ಬಂದು ಬೇಗ ಸಹಾಯ ಮಾಡ್ತಾರೆ. ಈ ನಂಬರು ಫ್ರೀ ಇರುತ್ತೆ, ಯಾವಾಗ ನೀವು ನೆನ್ಪಿಟ್ಕೋಬೇಕು. ಎಷ್ಟೊಂದು ಆಮೇಲೆ ಇದು ನೋಡಿ, ಈ ಚಿತ್ರ ಇದೆಯಲ್ಲ, ಮನೆಯಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರ ಸುರಕ್ಷತೆ ವಹಿಸುವುದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಅಂದರೆ ನಿಮ್ಮ ಮನೆಗಿರ್ತಾರಲ್ಲ ಅಜ್ಜ ಅಜ್ಜಿ ತಂದೆ ತಾಯಿ, ಈ ಥರ ಸುರಕ್ಷತೆ ಮಾಡ್ತಕ್ಕಂಥದ್ದು ಯಾರ ಕರ್ತವ್ಯ? ನಿಮ್ಮ ಕರ್ತವ್ಯ. ಇಲ್ಲಾಂದ್ರೆ ಅದು ಮಾಡಲಿಲ್ಲ ಅಂತಂದರೆ ಅದು ಶಿಕ್ಷೆಗೆ ಗುರಿಯಾಗುತ್ತದೆ. ಅರ್ಥ ಆಯ್ತಾ? ಮತ್ತು ಈ ಚಿತ್ರ ನೋಡ್ರಿ, ಸೋರಿಕೆ ಆಭರಣ, ಕಳ್ಳರಿಗೆ ಆಹ್ವಾನ. ಅಂದರೆ ವಾಕಿಂಗ್ ಮಾಡೋ ಸಮಯದಲ್ಲಿ ಅಥವಾ ಜಾತ್ರೆಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ನೀವು ಎಲ್ಲ ಜನಭರಿತ ಪ್ರದೇಶದಲ್ಲಿ ನೀವು ಹೋಗ್ರಲ್ಲ, ನಾವು ಒಡವೆ ಮಾಡಿಸ್ಕೊಂಡಿದ್ದೀವಿ ಅಂತೇಳಿ ಮೇಲೆ ಕಣ್ಣಂಗೆ ಹಾಕೋದು, ಆ ಥರ ಮಾಡ್ಕೊಂಡ್ರೆ ಈಗೆಲ್ಲ ಚೈನ್ ಸ್ಟ್ರೆಚಿಂಗ್ ಎಲ್ಲ ಬೈಕ್ಗಳ ಬಂದು ಚೈನ್ ಕಿತ್ಕೊಂಡು ಹೋಗೋದು. ಅದಕ್ಕೆ ನಿಮ್ಮ ಆಭರಣಗಳನ್ನು ನಿಮ್ಮ ಸುರಕ್ಷತೆಯಲ್ಲಿ ಇಟ್ಕೊಂಡು ಹೊರಗಡೆ ಎಲ್ಲಾದರೂ ಹೋದಾಗ ನಿಮ್ಮ ಇದರಲ್ಲೇ ಇಟ್ಕೊಂಡು ಹೋಗಬೇಕು ಅಂತ. ಮತ್ತು ಇದು ನೋಡಿ,
ಇದೇನು ಏನು ಬರ್ತದೆ ಚಿತ್ರ? ಬಾಲ್ಯ ಕಾರ್ಮಿಕ. ಬಾಲ ಕಾರ್ಮಿಕರಂದ್ರೆ 18 ವರ್ಷ ಒಳಗಿರ್ತಕ್ಕಂಥ ಮಕ್ಕಳನ್ನ ಯಾರನ್ನೇ ಆಗಲಿ ದುಡಿಮೆಗೆ ಇದು ಮಾಡಬಾರ್ದು. ಯಾರಾದರೂ ಆ ಥರ ಕಂಡು ಬಂದರೆ ಸಹ ನೀವು ಚೈಲ್ಡ್ ಹೆಲ್ಪ್ ಲೈನ್ ಇದೆಯಲ್ಲ 109ಗೆ ಆದರೂ ಫೋನ್ ಮಾಡ್ಬೋದು. ಇಲ್ಲ ಇನ್ನೊಂದಿದೆ ಇಲ್ಲಿ 112 ಅಂತೇಳಿ ಎಮರ್ಜೆನ್ಸಿ ಸರ್ವಿಸ್ ನಂಬರು. ಅದು ಯಾವುದಕ್ಕಾದ್ರೂ ಫೋನ್ ಮಾಡಿದ್ರೆ ಇಮಿಡಿಯೇಟಾಗಿ ಮಾಡೋ ಪೊಲೀಸ್ ಟೀಮ್ ಬರುತ್ತೆ. ಮತ್ತು ಅದು ಸಂಬಂಧಪಟ್ಟ ಆ ಇಲಾಖೆ ಬಂದು ಅವ್ರನ್ನ ರಕ್ಷಣೆ ಮಾಡ್ತಾರೆ. ಮತ್ತು ಇಲ್ಲಿದೆ ನೋಡಿರಿ ವಿಚಿತ್ರ ಇದೆಲ್ಲ, ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡೋದು ಮತ್ತು ಕೆಲಸ ಮಾಡುವ ಸ್ಥಳದಲ್ಲಿ ತೊಂದರೆ ಉಂಟು ಮಾಡೋದು, ಚುಡಾಯಿಸೋದು ಈ ಥರ ಕಂಡು ಬಂದರೆ ನೀವು 112ಗೆ ಕರೆ ಮಾಡಿ ತಿಳಿಸ್ಬೋದು. ಎಷ್ಟು ನಂಬರ್ದು? ಇದು 24x7 ಯಾವಾಗಲೂ ನಿಮಗೆ ಒಂದು ಅರ್ಧ ಗಂಟೆ ಒಳಗಡೆ ನಿಮಗೆ ಬಂದು ಒಂದೊಂದು ನಂಬರಿಗೆ ಫೋನ್ ಮಾಡಿದ್ರೆ ಮಾಡಿದ್ರೆ ನಮ್ಮ ಸಂಬಂಧಪಟ್ಟ ನಮ್ಮ ಜೀಪ್ ಬಂದೇ ಮಾಡಿದ್ರೆ ನಿಮ್ಗೆ ಯಾವುದೇ ಥರ ತೊಂದರೆ ಇದೆ, ಹೆಣ್ಮಕ್ಳು ಚುಡಾಯಿಸೋದು ಆಮೇಲೆ ಯಾರಾದರೂ ತೊಂದರೆ ಕೊಡೋದಕ್ಕೆ ಮಾಡಿದ್ರೆ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಮ್ಮ ಪೊಲೀಸ್ ಜೀಪ್ ಬಂದು ನಿಮ್ಗೆ ಏನು ಹೇಳಬೇಕು ಎಲ್ಲ ಮಾಡ್ತಾರೆ. ಲಾಸ್ಟ್ ಒಂದಿದೆ ನೋಡಿರಿ, ಮಾದಕವಸ್ತುಗಳ ಸೇವನೆ ಮತ್ತು ಮಾರಾಟ ಶಿಕ್ಷೆಗೆ ಆಹ್ವಾನ. ಅಂದರೆ ಹುಡುಗ ಗಾಂಜಾ ಇವೆಲ್ಲ ಸೆಡಿಷನ್ ನೋಡಿಯೋದು ಈ ಥರ ಎಲ್ಲ ನೀವು ಮಾಡಬಾರ್ದು ಯಾರು, ಆಯ್ತಾ? ಅದೆಲ್ಲ ಮಾಡಿದ್ರೆ ಏನಾಗುತ್ತೆ? ಶಿಕ್ಷೆಗೆ ಗುರಿ ಆಗ್ತೀರ ನೀವು. ಸೊ ಇದೆಲ್ಲ ಇದೆ, ಇದೆಲ್ಲ ನೋಡ್ಕೊಡ್ರಿ, ಅವನ್ನೆಲ್ಲ ಓದ್ಕೊಡ್ರಿ. 14 ವರ್ಷ ಒಳಗಿರೋ ಮಕ್ಕಳನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋಂಥದ್ದು. 14 ವರ್ಷದೊಳಗೆ ಯಾಕೆ ಮಕ್ಕಳು ಸೇರಿಸಬಾರ್ದು ಕೆಲಸಕ್ಕೆ? ಅದು ಆ ಮಕ್ಕಳಿಗೆ ಓದೋ ವಯಸ್ಸು. ಆ ವಯಸ್ಸಲ್ಲಿ ದುಡಿಯೋಕೆ ಹೋದ್ರೆ ಮುಂದೆ ಓದೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತೇಳಿ ಇದೆಲ್ಲ 10th 10ನೇ ಕ್ಲಾಸಲ್ಲಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತ ಹೇಳಿದೆ. ಹಾಗಾಗಿ 14 ವರ್ಷದೊಳಗಿನ ಮಕ್ಕಳಿಗೆ ಯಾರು ಕೂಡ ಕೆಲಸಕ್ಕೆ ಸೇರಿಸ್ಕೊಂಡಿಲ್ಲ. ಒಂದು ವೇಳೆ ಅಂತ ಮಕ್ಕಳು ಕೆಲಸಕ್ಕೆ ಇಟ್ಕೊಂಡ್ರೆ ಅವ್ರಿಗೂ ಕೂಡ 3 ವರ್ಷದ ಕಡಿಮೆ ಬರುತ್ತೆ, ಶಿಕ್ಷೆ ಇದೆ. ಇದೆಲ್ಲ ಲಾಭ ನಡೆಯೋದಿಲ್ಲ, ಇವೆಲ್ಲ ಲಾಭ ಇಲ್ಲ. ಇವೆಲ್ಲ ಕಲಿವೆಲ್ಲ ಇದೆಲ್ಲ ಇವನು ಸಮೇತ ದಕ್ಷ ಮೇಡಮ್. ಉದಾಹರಣೆಗೆ ಮನೇಲಿ ಹಾಂ ಮೇಡಮ್ ಡಾಕ್ಟ್ರು ಏನು ಹೇಳ್ತಾರೆ, ದಿನಕ್ಕೆ 3 ಟೈಮ್ ಯೂಸ್ ಮಾಡ್ರಿ ಅಂತ ಹೇಳ್ತಾರೆ. 30 ml ಇಲ್ಲ 20 ml. ನಾನು ಅದು 100 ml ಬರ್ತದೆ. ಒಂದು ಫುಲ್ ಕುಡಿದ್ರೆ ನೀವು ಒಂದು 24 ವರ್ಷ ಹುಷಾರು. ಹೌದು, ಜಾಸ್ತಿ ಇರುತ್ತೆ. ಇದು ಅಷ್ಟೇ ಟ್ಯಾಬ್ಲೆಟ್ ಕೆಲವು ಬರುತ್ತೆ, ಬಟ್ಟೆ ಬೀಳೋದು, ಬೆಂಕಿಲು ಒಂದು ತಂಡ್ರೆ ಏನಾಗುತ್ತೆ, ಒಂದು ಶೀಟ್ ಫುಲ್ ತೊಗೊಂತಾರೆ. ಹೌದು, ಇದರಲ್ಲಿ ಹುಡುಕಿ ಇಟ್ಕೊಂಬರ್ತೀವಿ. 10 ಮಾತ್ರ ತೊಗೊಂಡಿರ್ತಾರೆ. 2-3 ದಿನ ಆದರೂ ಅವರಿಗೆ ಅಷ್ಟೇ ಇಳಿಯೋದೆ. ಯಾವುದು ಮೇಡಮ್ ಇದೆಯಲ್ಲ, ಇದು ಗಾಂಜಾ ಇದೆ. ಈ ಸೇಮ್ ಚೆಂಡು ನೋಡಿದ್ರಲ್ಲ, ಚೆಂಡು ಎಲೆ ಇದ್ದಂಗೆ ಇರುತ್ತೆ ಸೇಮ್. ಗೊತ್ತಾಗಲ್ಲ ಮೇಡಮ್, ಬರ್ತಾರೆ 2 ತಿಂಗಳು ಇದೆಯಲ್ಲ, ಒಂದು ಮನೆ ಮೇಲೆ ಇದು ನಮ್ಮ ಭಾರತದಲ್ಲಿ ಇದು ಯೂಸ್ ಮಾಡೋದು. ಇದೆಲ್ಲ ಅಮೆರಿಕಾದಲ್ಲಿ ಇದಕ್ಕೆ ಸಿಗರೇಟ್ ಕೂಡ ಯೂಸ್ ಮಾಡಿ. ಇದು 1 ತಿಂಗಳು ಗಿಡ ಇದೆ. ಅದು ಇದು 2 ತಿಂಗಳದು. ಇದು 1 ತಿಂಗಳಿಗೆ ಇದು ರಾಮರಸ ರೆಡಿ ಆಗುತ್ತೆ. ನಮ್ಮಲ್ಲೆಲ್ಲ ಕೇಳಿರ್ಬೋದು, ನಮ್ಮಲ್ಲೆಲ್ಲ ಕೇಳಿರ್ತಾರೆ ಸರ್ ಎಲ್ಲ ರಾಮರಸ. ಇದು ರಾಮರಸ ರೆಡಿ ಆಗುತ್ತೆ. ಇದೆಲ್ಲ ಪಾಕಿಸ್ತಾನ ಆ ಕಡೆ ಇದೆಲ್ಲ ನೈಸರ್ಗಿಕವಾಗಿದ್ದು, ಇದೆಲ್ಲ ಲ್ಯಾಬಲ್ ಇದೆಲ್ಲ ಮೆಡಿಸಿನ್, ಇವೆಲ್ಲ ಡ್ರೆಸ್. ಹಣ್ಣುಗಳ ಹತ್ರ ಎಲ್ಲ ಗೊತ್ತಿರ್ಬೋದು. ಈಗ ಮಳೆ ಗಾಳಿ ಇದ್ದಾಗ ಈ ಮರಗಳೆಲ್ಲ ಬಿದ್ದಿರ್ತಾವೆ ನೋಡ್ರಿ. ಆಗ ಇದನ್ನ ಇವಾಗೆ ಮರ ಎಲ್ಲ ಕಟ್ ಮಾಡಿಬಿಟ್ಟು ನಿಮಗೆ ರೋಡು ನಿಮ್ಮ ಸಿಬ್ಬಂದಿ ನಿಮ್ಮ ಒಂದು ವೆಹಿಕಲ್ಗಾಯಿತು, ಈ ಒಂದು ಓಡಾಡೋಂಥ ದಾರಿಯಲ್ಲಿ ಅಡ್ಡ ಆಗಿರೋಂಥದ್ದನ್ನ ಜಟ್ಟ ಓಕೆ ಸಾರಿ ನೋಡ್ರಿ ಮಕ್ಕಳ, ಇದನ್ನ ಯಾಕೆ ನಿಮಗೆ ಗುಡ್ ಟಚ್ ಮತ್ತೆ ಬ್ಯಾಡ್ ಟಚ್ ಏನಂತ ಹೇಳೋದಕ್ಕೆ ನಿಲ್ಲಿಸಿದ್ದಾರೆ ಅಲ್ವಾ? ನಿಮ್ಮ ಸ್ಕೂಲಲ್ಲಿ, ನಿಮ್ಮ ಮನೆಯಲ್ಲಿ, ಅಥವಾ ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಸಂಬಂಧಿಕರು ಹೋದಾಗ ನೀವೆಲ್ಲ ಮಕ್ಕಳು ಇರ್ತೀರಾ. ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು ಅಂತ ನಿಮಗೆ ಗೊತ್ತಿರಲ್ಲ. ನಿಮಗೆ ನಿಮ್ಮದೇ ಆದಂತಹ ಪ್ರೈವೇಟ್ ಪಾರ್ಟ್ಸ್ ಅಂತ ಇರುತ್ತಲ್ವಾ, ಅವಾಗ ಮುಟ್ಟಿದಾಗ ನೀವೇನು ಮಾಡಬೇಕು ನೋಡ್ರಿ, ಹುಡುಗ ಆಗಲಿ ಹುಡುಗಿ ಆಗಲಿ ಸೇಮ್. ಹುಡುಗಿಗಾಗ್ಲಿನೂ ಈ ಥರ ಮುಟ್ಟಿದ್ರೆ ಈ ಥರ ನೋಡ್ರಿ ಸಿಂಬಲ್ಸ್ ಹಾಕಿದ್ರೆ ಬ್ಯಾಡ್ ಟಚ್ ಅಂತ. ಈ ಥರ ಮುಟ್ಟಿದ್ರೆ ನೀವೇನು ಮಾಡಬೇಕು, ಅಪೋಸ್ ಮಾಡಬೇಕು. ಕೈ ಹಾಕಿದ್ರೆ ಈ ಕಡೆ ಪ್ರೈವೇಟ್ ಪಾರ್ಟ್ಸ್ಗೆ ಹಾಕಿದ್ರೆ ಹಾಕ್ಬೇಡಿ, ಮುಟ್ಬೇಡಿ, ತಳ್ಳಬೇಕು, ದೂರ ತಳ್ಳಬೇಕು. ಇವನ್ನು ಟೀಚರ್ ಆಗಿರ್ಬೋದು, ಬೇರೆ ಅದು ಕೆಟ್ಟದ್ದು ಅಲ್ವಾ? ಆ ಥರ ನಿಮಗೆ ಏನಾದರೂ ಅರೇಂಜ್ಮೆಂಟ್ ಮಾಡ್ಬೋದು ನಿಮಗೆ ಆ ಥರ ಮುಟ್ಟಿ. ಅದಕ್ಕೆ ನೀವೇನು ಮಾಡಬೇಕು, ತಳ್ಳಬೇಕು, ದೂರ ಹೋಗ್ಬೇಕು. ಆಮೇಲೆ ಇನ್ನೊಂದು ಏನು ಮಾಡಬೇಕು, ನಿಮ್ಮ ತಂದೆ ತಾಯಿಗೆ ಹೇಳಬೇಕು ಈ ವಿಚಾರನ.
ಡಾಟಾ ಇರೋ ಮೊಬೈಲ್, ಡಾಟಾ ಇರುವಂಥ ಸಿಸ್ಟಮ್ ಯಾರೆಲ್ಲ ಬಳಸ್ತಾರೆ ಎಲ್ಲರೂ ಸೈಬರ್ ಯಾರಾದರೂ ಡಾಟಾ ಇಲ್ಲದೆ ಇರೋ ಮೊಬೈಲ್ ಬಳಸ್ತಾರೆ ಯೂಟ್ಯೂಬ್ ಬೇಕು, ಹಾಗಾಗಿ ಡಾಟಾ ಇರುವಂತಹ ಲಾಭ ಎಲ್ಲ ಯಾರಿಗೆ ಸಿಗುತ್ತೆ? ಇದ್ರ ಓನರ್ ಹೌದಲ್ವಾ? ಈ ರೀತಿ ಅಕೌಂಟ್ ಹೋಲ್ಡರ್ ಇವನು, ವಂಚಕ ಇವನು, ಲಾಭ ಎಲ್ಲ ಇವನಿಗೆ, ನೋವೆಲ್ಲ ಯಾರಿಗೆ? ಅಕೌಂಟ್ ಹೋಲ್ಡರ್ಗೆ. ನೆಕ್ಸ್ಟ್ ಪೊಲೀಸ್ನವ್ರು ಯಾರ ಮೇಲೆ ಆಕ್ಷನ್ ಅಂತಾರೆ? ಕತ್ತೆ ಮೇಲೆ ಅಂತಾರೆ. ಯಾಕೆಂದ್ರೆ ಇವನ ಹೆಸರಿಗೇನೆ ಅಕೌಂಟ್ ಹೋಲ್ಡರ್. ಹಂಗಾಗಿ ಯಾವುದೇ ಕಾರಣಕ್ಕೂ ಮ್ಯೂಲ್ ಅಕೌಂಟ್ಸ್ಗಳಿಗೆ ಸಪೋರ್ಟ್ ಮಾಡಬೇಡ್ರಿ. ಯಾಕೆಂದ್ರೆ ನೀವು ಕ್ಷಣಿಕವಾಗಿ ಒಂದು ಕಮಿಷನ್ ಆಸೆ ಇನ್ನೊಂದು ಆಸೆಯಿಂದ ನಾವು ತಲೆ ಬೀಳ್ತಾ ಇದ್ದೀವಿ. ಅಂಥದ್ದು ಫ್ರಾಡ್ ಸ್ಟಾರ್ಸ್ ಸೈಬರ್ ಕ್ರೈಮ್ ನಿಲ್ಲಬೇಕು ಅಂದರೆ ಫಸ್ಟ್ ಮ್ಯೂಲ್ ಅಕೌಂಟ್ಸ್ ನಿಲ್ಲಬೇಕು. ಮ್ಯೂಲ್ ಅಕೌಂಟ್ಸ್ ಮತ್ತು ಡೂಪ್ಲಿಕೇಟ್ ಸಿಮ್ಮಿಂಗ್ ನಿಂತಂದರೆ ಸೈಬರ್ ಕ್ರೈಮ್ ನಿಲ್ಲಬೇಕು. ಈ ಅಕೌಂಟ್ ಮ್ಯೂಲ್ ಅಕೌಂಟ್ಸ್ ಒಂದು ಕಡೆಯಿಂದ ಬ್ಲಾಕ್ ಯಾರು ಕೊಡೋದೇ ಇಲ್ಲ ಅಂದ್ರೆ ಏನು ಮಾಡ್ತಾರೆ? ಹೆಂಗೆ ನಡೆಯುತ್ತೆ ಸೈಬರ್ ಕ್ರೈಮ್? ಕಡೆ ಎಷ್ಟು ಜನ ಇದ್ದಾರೆ ಅಷ್ಟು ರಿಲೀಸ್ ಮಾಡಿಸ್ತಾ ಹೋಗ್ತೀವಿ. ಒಂದು ಕೇಸ್ ಆಯ್ತು, ಸಾಕಷ್ಟು ಒಂದೊಂದು ಕೇಸಲ್ಲಿ 315 ಅಕೌಂಟ್ ರಿಲೀಸ್ ಮಾಡಿಸಿ, ಒಂದೇ ಟ್ರಾನ್ಸಾಕ್ಷನ್ ದುಡ್ಡು 315 ಅಕೌಂಟ್ಗೆ ಹೋಯ್ತು. 315 ಅಕೌಂಟು ರಿಲೀಸ್ ಮಾಡಿಸಿ, 315 ಅಕೌಂಟು ಇನ್ಆಕ್ಟಿವ್. ನಮ್ಮ ಪರ್ಮಿಷನ್ ಇಲ್ದೇನೆ ಆಕ್ಟಿವ್ ಮಾಡೋಕ್ಕೆ ಬರಲ್ಲ ಬ್ಯಾಂಕ್ ಮ್ಯಾನೇಜರ್. ನೀವು ಅಂತ ತಿಳ್ಕೊಂಡು ಅವರು ಅವರು ಕ್ಯಾಶ್ ಕೊಟ್ಟು ನಮ್ಮದು ರಿಲೇಷನ್ ಆಯ್ತಪ್ಪ. ಇದು ಗ್ರೆನೇಡ್, ಸ್ಯಾಂಡ್ ಗ್ರೆನೇಡ್ ಅಂತ ಇದನ್ನು ನಾವು ಆ ಗುಂಪಿನ ಮೇಲೆ ಎಸ್ತೀವಿ ಅಂತಂದಾಗ ಅಲ್ಲಿರೋರಿಗೆಲ್ಲ ಏನಾಗುತ್ತೆ, ಕಣ್ಣಲ್ಲಿ ನೀರು ಬರೋ, ಕಣ್ಣು ಉರಿ ಶುರುವಾಗುತ್ತೆ, ಒಂಥರ ಬಾಡಿ ಇಚ್ಚಿಂಗ್ ಶುರುವಾಗುತ್ತೆ, ಕಡ್ತ ಶುರುವಾಗ್ಬಿಡ್ತದೆ. ಅವ್ರು ಅಲ್ಲೇನು ಇರಬಾರ್ದು ಅಂತೇಳಿ ಬಿಸಿಲಲ್ಲಿ ಓಡೋಗ್ಬಿಡ್ತಾರೆ, ಯಾರೂ ಇರೋದಿಲ್ಲ. ಅವ್ರನ್ನ ಚದುರಿಸ್ಲಿಕ್ಕೋಸ್ಕರ ಇದನ್ನು ಬಳಕೆ ಮಾಡ್ತೀವಿ. ಅದೇ ರೀತಿ ನಮ್ಮ ಪೊಲೀಸರು ತಮ್ಮ ಬಾಡಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ತಮ್ಮ ಬಾಡಿಯಲ್ಲಿ ಇದನ್ನು ಹಾಕ್ಕೊಂಡು ಯಾವುದೇ ರೀತಿ ಕಲ್ಲು ಏನು ಬರಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಇದನ್ನು ಬಾಡಿನ ಪ್ರೊಟೆಕ್ಷನ್ ಮಾಡ್ಕೊತಾರೆ. ಇದ್ರೂ ಕೂಡ ಸೇಮ್ ಯಾವುದೋ ಲಾಠಿ ಚಾರ್ಜ್ ಮಾಡುವಾಗ ಆಪೋಸಿಟ್ ಇಟ್ಕೊಂಡು ಮಾಡೋ ಅಂಥದ್ದು. ಇದು ಬುಲೆಟ್ ಪ್ರೂಫ್ ಹೆಲ್ಮೆಟ್ಟು. ಈಗ ಯಾರು ಎನಿಮಿ ಬುಲೆಟ್ ಫೈರ್ ಮಾಡ್ತಿರ್ತಾರ, ಬುಲೆಟ್ ಪ್ರೂಫ್ ಹೆಲ್ಮೆಟ್ ಮಾಡಿದಾಗ ಆ ಸಿಚುವೇಶನಲ್ಲಿ ಇದನ್ನು ಹಾಕ್ಕೊಂಡು ಬುಲೆಟ್ ಪ್ರೂಫ್ ಜಾಕೆಟನ್ನು ಹಾಕ್ಕೊಂಡು ನಮ್ಮ ಬಾಡಿನ ಸೇಫ್ ಮಾಡ್ಕೊಳ್ತೀವಿ. ಇದರಲ್ಲಿ 2 ಪ್ಲೇಟ್ ಇರುತ್ತೆ, ಮುಂದೊಂದು ಇರುತ್ತೆ, ಹಿಂದೊಂದು ಇರುತ್ತೆ. ಸೇಮ್ ಅದೇ ಥರ ಯಾವ್ದಾದ್ರು ಫೈರ್ ಬಂತು ಅಂತಂದಾಗ ಫೈರ್ ಆಗದೆ ರೀತಿ ತಡೆಯುತ್ತೆ. ಇದು 303 ಆ್ಯಂಟಿ ರೇಟ್ ಗನ್ ಅಂತ. ಈ ಕಡೆಗೆ ಬರ್ರಿ, 303 ಆ್ಯಂಟಿ ರೇಟ್ ಗನ್ ಅಂತೇಳಿ. ಇದು ಕೂಡ ಗುಂಪನ್ನು ಚದುರಿಸ್ಲಿಕ್ಕೋಸ್ಕರ ಇದರಲ್ಲಿ ಪ್ಲಾಸ್ಟಿಕ್ ಪೆಲೆಟ್ಸ್ ಇರುತ್ತೆ. ಈ ಪ್ಲಾಸ್ಟಿಕ್ ಪೆಲೆಟ್ಸ್ ಈ ಕಡೆ ಹಾಕ್ತೀವಿ, ಇದು ಹಾಕಿ ಫೈರ್ ಮಾಡೋಂಥದ್ದು ವೆಪನ್. ಯಾವುದು ಇದು ಬಂದ್ಬಿಟ್ಟು 12 ಬೋರ್ ಕಾಟ್ರೇಜಸ್ ಅಂತಮ್ಮ. ಇದು ಕೂಡ ಸೇಮ್ ಗುಂಪನ್ನು ಚದುರಿಸ್ಲಿಕ್ಕೋಸ್ಕರ. ಈ ಥರ ಫೈರ್ ಮಾಡ್ತೀವಿ. ಈ ಥರ ಇದರಲ್ಲಿ ಲೋಡ್ ಮಾಡ್ತೀವಮ್ಮ. ಕಾಟ್ರೇಜಸ್ ಬರುತ್ತಲ್ಲ, ಇದರಲ್ಲಿ ಸೈಕಲ್ ಬಾಲ್ಸ್ ಇರುತ್ತಲ್ಲ, ಅದರಲ್ಲಿ ಇರುತ್ತಲ್ಲ 40 ಬಾಲ್ಸ್ ಇರುತ್ತೆ. 40 ಬಾಲ್ಸನ್ನು ಇದನ್ನು ಲೋಡ್ ಮಾಡ್ತೀವಿ. ಆ ಗುಂಪನ್ನು ಈಗ ಹೊಡೆದಾಗ ಫೈರ್ ಮಾಡಿದಾಗ ಏನಾಗುತ್ತೆ, ಆ ಬಾಲ್ಸ್ಗಳು ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗಿ ಹೋಗ್ಬಿಟ್ಟು ಫೈರ್ ಆಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಹೊಡೆತ ಬೀಳುತ್ತೆ. ಇದು 7.62 mm SLR ಅಂತೇಳಿ, ಸೆಲ್ಫ್ ಲೋಡಿಂಗ್ ರೈಫಲ್ ಅಂತಂತೇಳಿ. ಇದರಲ್ಲಿ 20 ರೌಂಡನ್ನು ಫಿಲ್ ಮಾಡ್ತೀವಿ. 20 ರೌಂಡನ್ನು ಫಿಲ್ ಮಾಡಿ ಒಂದ್ಸರಿ ಕಾಕ್ ಮಾಡಿದ್ವಿ ಅಂತಂತಂದರೆ ಆಟೋಮ್ಯಾಟಿಕ್ ಫೈರ್ ಮಾಡ್ತಾ ಇರ್ಬೋದು. 2 ಪೊಸಿಷನ್ ಇರುತ್ತೆ, ಒಂದು ಸಿಂಗಲ್ ಪೊಸಿಷನ್ ಮತ್ತು ಒಂದು ಸೇಫ್ ಪೊಸಿಷನ್, 2 ಪೊಸಿಷನ್ ಇರುತ್ತೆ. ಇದು 5.56 mm ಇನ್ಸಾಸ್ ರೈಫಲ್ ಅಂತೇಳಿ ಇಂಡಿಯಾದವ್ರು ರೆಡಿ ಮಾಡಿರೋದು. ಬರ್ರಿ ಈ ಕಡೆ ಬರ್ರಿ, ಇಂಡಿಯಾದವ್ರು ರೆಡಿ ಮಾಡಿರೋಂಥ ವೆಪನ್ನ. ಇದರಲ್ಲಿ 20 ರೌಂಡನ್ನು ಫಿಲ್ ಮಾಡ್ತೀವಿ. 20 ರೌಂಡ್ ಇದರಲ್ಲಿ ಫಿಲ್ ಮಾಡ್ತೀವಿ. ಇದರಲ್ಲಿ 3 ಪೊಸಿಷನ್ ಇರುತ್ತೆ, ಸೇಫು, R ಮತ್ತು S ಅಂತೇಳಿ, B ಅಂತಂತೇಳಿ ಇರುತ್ತೆ. B ಅಂದರೆ ಒಂದ್ಸರಿ ಟ್ರಿಗರ್ ಪ್ರೆಸ್ ಮಾಡಿದರೆ 3 ರೌಂಡ್ ಅಟ್ ಎ ಟೈಮಲ್ಲಿ 3 ರೌಂಡ್ ಹೋಗುತ್ತೆ. 3 ರೌಂಡ್ ಫೈರ್ ಮಾಡ್ಬೋದು. ಆ ಥರ ವೆಪನ್ ಇದೆ. ಇನ್ಸಾಸ್ ಇಂಡಿಯನ್ ಸ್ಮಾಲ್ ಆರ್ಮ್ ಸಿಸ್ಟಮ್ ಅಂತಂತೇಳಿ ಇನ್ಸಾಸ್ನವ್ರು ರೆಡಿ ಮಾಡಿರೋಂಥ ವೆಪನ್ ಇದು. ಇಂಡಿಯಾ DRDOದವ್ರು ಮಾಡಿರೋದು ವೆಪನ್ನು, ನಮ್ಮ ದೇಶದವ್ರು ಮಾಡಿರೋಂಥ ವೆಪನ್. ಇದು ಕೂಡ ಸೇಮ್ ಅದೇ ರೀತಿ. ಈ ಕಡೆ ಬರ್ರಿ, ಈ ಕಡೆ ಕವರ್ ಆಗಿ ಕ್ಲೀನಾಗಿ ಕವರ್ ಮಾಡ್ಕೊಳ್ಳಿ.
ಆ ಕಡೆ ನಿಲ್ರಿ ಇಲ್ಲಿ ಮಾಡ್ತೀವಿ. ಇದರಲ್ಲಿ 3 ಪೊಸಿಷನ್ ಇರುತ್ತೆ, ಆಟೋಮೆಟಿಕ್ಕು ಮತ್ತು ಸಿಂಗಲ್ ರೌಂಡ್ ಮತ್ತು ಸೇಫ್ ಪೊಸಿಷನ್ 3 ಪೊಸಿಷನ್ ಇರುತ್ತೆ. ಒಂದ್ಸರಿ ಲೋಡ್ ಮಾಡಿ ಏನು ಮಾಡಿ ಫೈರ್ ಮಾಡ್ತಾ ಇರ್ಬೋದು. ಇದು ಬಟ್ ಫೋಲ್ಡ್ ಕೂಡ ಮಾಡ್ಬೋದು, ಬಟ್ ಎಕ್ಸ್ಟೆಂಡ್ ಮಾಡ್ಬೋದು ಮತ್ತು ಬಟ್ ಫೋಲ್ಡನ್ನು ಮಾಡ್ಬೋದು, ಕ್ಯಾರಿ ಮಾಡಲಿಕ್ಕೆ ಮತ್ತು VIP ಗನ್ಮ್ಯಾನ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಉದ್ದೇಶಕ್ಕೆ ಮಾಡಿರ್ತಾರೆ. ಅದೇ ರೀತಿ ಇದು ಬೈನೆಟ್ ಮತ್ತು ಸ್ಕ್ಯಾಬರ್ಡ್, ಬೈನೆಟ್ಟು ಮತ್ತು ಸ್ಕ್ಯಾಬರ್ಡು. ಇದು ಲಾಸ್ಟು ರೌಂಡ್ಸ್ ಖಾಲಿ ಆದಾಗ ಏನು ಮಾಡ್ತೀವಿ, ಇದೇ ಒಂದು ಆಯುಧ. ಓಕೆ, ಇದು ವೆಪನಿಗೆ ಫಿಕ್ಸ್ ಮಾಡ್ಕೊತೀವಿ, ಅವ್ರ ಜೀವ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ಬಳಕೆ ಮಾಡ್ತೀವಿ. ಓಕೆ, ಅದೇ ರೀತಿ 9mm ಕಾರ್ಬೈನ್. ಓಕೆ, ಇದರಲ್ಲಿ 3 ಪೊಸಿಷನ್ ಆಟೋಮೆಟಿಕ್ ಮತ್ತು ಸೇಫ್ 3 ಪೊಸಿಷನ್ ಇರುತ್ತೆ. ಹಳೆ ಟೈಮಲ್ಲಿ ಇದೆಲ್ಲ ಗನ್ಮೆಂಟ್ಗಳೆಲ್ಲ ಬಳಕೆ ಮಾಡ್ತೀವಿ. VIP ಸಂಪರ್ಕಕ್ಕೆ ಅದು VIP ಪ್ರೊಟೆಕ್ಷನಲ್ಲಿ ಹೋಗಿರ್ತೀನಿ ನಾನು, ಅವ್ರು VIP ಅವರಿಗೆ ಫೈರ್ ಬರುತ್ತೆ. ಆ ಸಿಚುವೇಷನಲ್ಲಿ ಏನು ಮಾಡ್ತೀನಿ, ನಾನು ಇದು ಪಾಸ್ ಮಾಡಿಬಿಟ್ಟು ಈ ಥರ ಸೆನ್ಸರ್ ಡೈರೆಕ್ಷನ್ ಹಿಂಗಿರ್ತಾರೆ, ಈ ಥರ ಈಗ ಪಡಿಸೋದು ಫಿಲಮ್ ನೋಡಿದ್ದೀರಾ, ಆ ಫಿಲಮ್ಗಳೆಲ್ಲ ಇದೇ ಥರ ಯೂಸ್ ಮಾಡ್ಬೋದು, ಇದೇ ರೇಟಲ್ಲೆಲ್ಲ ಯೂಸ್ ಮಾಡ್ಬೋದು. 9mm CMG ಅಂತ ಇದ್ರ ಬದಲಾಗಿ ಹೊಸದಾಗಿ ಕಂಡಿಡೋ ವೆಪನ್ನ ಕಾರ್ಬೈನ್ ಅಂತ ಹೇಳಿ ಮೇಡ್ ಇನ್ ಇಂಡಿಯಾ ಅವರು ರೆಡಿ ಮಾಡಿರೋಂಥ ವೆಪನ್ನು 30 ರೌಂಡ್ಸ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಇದರಲ್ಲೂ 3 ಪೊಸಿಷನ್ S ಮತ್ತು R ಮತ್ತು A ಇರುತ್ತೆ. 3 ಪೊಸಿಷನ್ ಇರುತ್ತೆ. 3 ಪೊಸಿಷನಲ್ಲಿ ಒಂದ್ಸರಿ ಕಾಟ್ ಮಾಡ್ತೀವಿ, ಒಂದ್ಸರಿ ಕಾಟ್ ಮಾಡಿ ಏನು ಮಾಡಿ ಫೈರ್ ಮಾಡಿ. ಓಕೆ, ಅಂತ ಏನು ಮಾಡೋ ಸಿಚುವೇಶನ್ ಬಂದಾಗ ಇದನ್ನು ಬಟ್ಟನ್ನು ನಾವು ಎಕ್ಸ್ಟೆಂಡ್ ಮಾಡಿ ಕೂಡ ಫೈರ್ ಮಾಡ್ಬೋದು. ಎಕ್ಸ್ಟೆಂಡ್ ಮಾಡಿ ಏನು ಮಾಡಿ ಫೈರ್ ಮಾಡ್ಬೋದು. ಇಲ್ಲ ನನಗೆ ಎಕ್ಸ್ಟೆಂಡ್ ಬೇಕಾಗಿಲ್ಲ ಅಂತಂದರೆ ಇದು ಮೇಡ್ ಇನ್ ಬಲ್ಗೇರಿಯಾ ಫೈ ಮಾಡ್ತೀವಿ. ಒಂದ್ಸರಿ ಕಾಟ್ ಮಾಡಿ ಏನು ಮಾಡಿದರೆ ಆಟೋಮೆಟಿಕ್ ಫೈ ಮಾಡ್ತಾನೆ ಇರ್ಬೋದು. ಓಕೆ, ಇನ್ನೊಂದು ಆಟೋಮೆಟಿಕ್ಕು ಕರೆಕ್ಟ್ 80% ಸೇಫ್ ಮಾಡ್ತೀವಿ.